ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ರಾಮ ಮಂದಿರದ ಕರಸೇವಕರ ವಿರುದ್ಧ ಬಂಧನದ ಅಸ್ತ್ರ. ರಾಜ್ಯ ಸರ್ಕಾರದ ನಡೆ ಖಂಡಿಸಿ ಕಮಲ ಪಡೆಯಿಂದ ಹೋರಾಟ. ಇಂದು ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನಾ ಸಮರ. ಬೆಂಗಳೂರಲ್ಲಿ ವಿಜಯೇಂದ್ರ ಮುಂದಾಳತ್ವದಲ್ಲಿ ಹೋರಾಟ. ಹುಬ್ಬಳ್ಳಿಯಲ್ಲಿ ಪ್ರತಿಭಟನಾ ಕಹಳೆ ಮೊಳಗಿಸಲು ಆರ್ ಅಶೋಕ್ ಸಜ್ಜು. ಬಂಧಿತ ಶ್ರೀಕಾಂತ್ ಪೂಜಾರಿ ನಿವಾಸಕ್ಕೂ ಭೇಟಿ ನೀಡ್ತಾರೆ ವಿಪಕ್ಷ ನಾಯಕ. ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಕೊರೋನಾ ಪ್ರಕರಣ. ಕಳೆದ 24 ಗಂಟೆಯಲ್ಲಿ 148 ಸೋಂಕಿತರು ಪತ್ತೆ. ಸದ್ಯ ರಾಜ್ಯದಲ್ಲಿದೆ ಒಟ್ಟು 1144 ಸಕ್ರಿಯ ಕೋವಿಡ್ ಕೇಸ್. ಕರವೇ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡರ ಬಿಡುಗಡೆಗೆ ಆಗ್ರಹ. ಬೀದರ್ನಲ್ಲಿ ಜಿಲ್ಲಾಧಿಕಾರಿ ಮೂಲಕ ಸಿಎಂಗೆ ಮನವಿ. ಡಿಸಿಪಿ ಲಕ್ಷ್ಮೀ ಪ್ರಸಾದ್ರನ್ನ ಕೂಡಲೇ ಅಮಾನತು ಮಾಡಬೇಕೆಂದು ಆಗ್ರಹ. ಅಂಜನಾದ್ರಿ ಹನುಮನ ದರ್ಶನಕ್ಕೆ ಬರೋರಿಗೆ ಖದೀಮರ ಕಾಟ. ಉತ್ತರ ಪ್ರದೇಶದ ಭಕ್ತರ ಬಸ್ಗಳ ಮೇಲೆ ಕಲ್ಲೆಸೆದು ದರೋಡೆಕೋರರ ದಾಳಿ. ಕೊಪ್ಪಳದ ಕೊರಮ್ಮನ ಕ್ಯಾಂಪಿನ ಬಳಿ ಹಣ ದೋಚಿ ಪರಾರಿ. ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ. ಭಿಕ್ಷೆ ಬೇಡುತ್ತಿದ್ದ ಬಾಲಕಿ ಕಿಡ್ನಾಪ್ ಮಾಡಲು ಯತ್ನಿಸಿದ ದುರುಳರು ಕಾರಲ್ಲಿ ಅಪಹರಿಸಿಕೊಂಡು ಹೋಗುವ ಬಲೆಗೆ ಬಿದ್ದೇ ಬಿಟ್ರು. ಕೇರಳದ 4 ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ ಸ್ಥಳೀಯರು. ಉಡುಪಿಯಲ್ಲಿ ಶುರುವಾಯಿತು ಸರ್ಕಲ್ ಫೈಟ್. ನಗರದ ಪ್ರಮುಖ ವೃತ್ತಕ್ಕೆ ವೀರ ಸಾವರ್ಕರ್ ವೃತ್ತ ಎಂದು ಹೆಸರಿಡಲು ಡಿಮ್ಯಾಂಡ್. ಹೋರಾಟದ ಮುನ್ಸೂಚನೆ ಕೊಟ್ಟ ಹಿಂದೂ ಪರ ಸಂಘಟನೆಗಳು. ಬೇಸಿಗೆ ಆರಂಭಕ್ಕೂ ಮುನ್ನವೇ ಸ್ಕಂದಗಿರಿ ಬೆಟ್ಟ ಅಗ್ನಿಯಿಂದ ಧಗಧಗ. ಬೆಂಕಿಯ ಕೆನ್ನಾಲಿಗೆಗೆ ಅಪಾರ ಪ್ರಮಾಣದ ಸಸ್ಯ ಸಂಪತ್ತು ನಾಶ. ಸ್ಥಳಕ್ಕೆ ಬಾರದ ಅರಣ್ಯ ಇಲಾಖೆ ಸಿಬ್ಬಂದಿ ನಡೆ ಬಗ್ಗೆ ಅನುಮಾನ. ನಾಲ್ಕು ದಿನ ಪೆಟ್ರೋಲ್ ಬಂಕ್ಗಳು ಬಂದ್ ವದಂತಿ. ಪೆಟ್ರೋಲ್ ಡೀಸೆಲ್ಗೆ ಮುಗಿಬಿದ್ದ ವಾಹನ ಸವಾರರು. ಕಲಬುರಗಿ ಬೀದರ್ನಲ್ಲಿ ತಡರಾತ್ರಿವರೆಗೆ ಬಂಕ್ಗಳು ಫುಲ್ ರಶ್. ಕರ್ನಾಟಕ ಮಾತ್ರ ಅಲ್ಲ, ದೇಶದ ಹಲವೆಡೆ ಇದೇ ಪರಿಸ್ಥಿತಿ. ಮಹಾರಾಷ್ಟ್ರ, ಹಿಮಾಚಲ ಪ್ರದೇಶ ಸೇರಿ ಹಲವೆಡೆ ಬಂಕ್ಗಳು ಹೌಸ್ಫುಲ್. ಮುಂಬೈನಲ್ಲಿ ಪೆಟ್ರೋಲ್ಗಾಗಿ ಬೈಕ್ ಸವಾರರ ಫೈಟಿಂಗ್. ವದಂತಿ ಗೊಂದಲಕ್ಕೆ ಕಾರಣವಾಗಿದ್ದು ಆಲ್ ಇಂಡಿಯಾ ಟ್ರಕ್ ಅಸೋಸಿಯೇಷನ್ ಕೊಟ್ಟಿದ್ದ ಕರೆ. ಮಧ್ಯಪ್ರವೇಶಿಸಿದ ಕೇಂದ್ರದಿಂದ ಕಾಂಪ್ರಮೈಸ್ ಸೂತ್ರ. ಸಂಧಾನ ಸಕ್ಸಸ್ ಹಿನ್ನೆಲೆ ಮುಷ್ಕರ ಹಿಂಪಡೆದ ಟ್ರಕ್ ಚಾಲಕರು. ರಾಮ ಮಂದಿರ ಉದ್ಘಾಟನೆಗೆ ಸೆಲೆಬ್ರಿಟಿಗಳಿಗೂ ಆಹ್ವಾನ. ರಜನಿಕಾಂತ್ಗೆ ಇನ್ವೈಟ್ ಮಾಡಿದ ಟ್ರಸ್ಟ್ ಸದಸ್ಯರು. ಅಮಿತಾಬ್ ಬಚ್ಚನ್, ಯಶ್ಗೂ ಆಹ್ವಾನ ನೀಡೋ ಸಾಧ್ಯತೆ. ಎರಡು ದಿನಗಳ ಕಾಲ ದಕ್ಷಿಣ ಭಾರತಕ್ಕೆ ಪ್ರಧಾನಿ ಮೋದಿ ಪ್ರವಾಸ. ಇಂದು ಕೇರಳಕ್ಕೆ ಭೇಟಿ. ಮೋದಿಯ ಸ್ವಾಗತಕ್ಕಾಗಿ ಸಕಲ ತಯಾರಿ. ಸುಮಾರು 2,000 ಮಹಿಳೆಯರು ಸಾಂಪ್ರದಾಯಿಕ ನೃತ್ಯಕ್ಕೆ ಸಜ್ಜು. 106 ವಾಹನಗಳ ನಡುವೆ ಕುದುರೆ ಏರಿ ಸವಾರಿ. ಅದರ ಮೂಲಕವೇ ಹೋಟೆಲ್ ಟು ಕಸ್ಟಮರ್ ಫುಡ್ ಡೆಲಿವರಿ. ಇದನ್ನು ಕಂಡು ಹೈದರಾಬಾದ್ನ ಮಂದಿಗೆ ಅಚ್ಚರಿ. ಜಪಾನ್ನಲ್ಲಿ 155 ಬಾರಿ ಭೂಮಿ ಕಂಪನ. ಜನರಲ್ಲಿನ್ನೂ ಆತಂಕ, ಭಯದಲ್ಲೇ ಕಳೀತಿದ್ದಾರೆ ಅನುಕ್ಷಣ. ಪ್ರಕೃತಿಯ ಕೋಪಕ್ಕೆ ತುತ್ತಾಗಿ ಒಟ್ಟು 55 ಮಂದಿ ದುರ್ಮರಣ. ಇಂದು ಸಂಜೆ ಕಾಟೇರ ಸೆಲೆಬ್ರಿಟಿ ಶೋ. ಶ್ರೀಮುರಳಿ, ಡಾಲಿ, ರಚಿತಾ ರಾಮ್ ಸೇರಿ ಸ್ಯಾಂಡಲ್ವುಡ್ನ ಹಲವು ಸ್ಟಾರ್ಗಳ ಹಾಜರು. ಚೆನ್ನೈ ಪ್ರವಾಸದ ಕಾರಣ ಶಿವಣ್ಣ ಭಾಗಿಯಾಗುವುದು ಅನುಮಾನ. ಕ್ಯಾಪ್ಟನ್ ಮಿಲ್ಲರ್ ಚಿತ್ರದ ಮೊದಲ ಹಾಡು ರಿಲೀಸ್. ಕನ್ನಡ ಸೇರಿದಂತೆ 3 ಭಾಷೆಯಲ್ಲಿ ಲಿರಿಕಲ್ ಸಾಂಗ್ ಬಿಡುಗಡೆ. ಧನುಷ್ ಜೊತೆ ಶಿವಣ್ಣನ ಸ್ಟೆಪ್ಸ್ ಕಂಡು ಅಭಿಮಾನಿಗಳು ಫಿದಾ. ಇಂದಿನಿಂದ ಇಂಡೋ ಆಫ್ರಿಕಾ 2ನೇ ಟೆಸ್ಟ್.
ಮೊದಲ ಸೋಲಿನ ಸೇಡು ತೀರಿಸಿಕೊಳ್ಳಲು ಟೀಂ ಇಂಡಿಯಾ ಸಜ್ಜು. ವಿರಾಟ್ ಕೊಹ್ಲಿ ಆಟದತ್ತ ಎಲ್ಲರ ಚಿತ್ತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.